ಇನ್ನು ಡಿಕೆಶಿ ಸಿಎಂ ಕನಸಿಗೆ ಅಡ್ಡಗಾಲು ಹಾಕಿದ್ರ ಕೆಸಿವಿ. ಮುಂದಿನ ವರ್ಷ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಇದೆ. ಕೇರಳ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ವೇಣುಗೋಪಾಲ್ ಸಿದ್ದರಾಮಯ್ಯರನ್ನ ಕೆಳಗಿಳಿಸಿದ್ರೆ ಕೇರಳದಲ್ಲಿ ಎಫೆಕ್ಟ್ ಆಗುವಂತ ಸಾಧ್ಯತೆ ಇದೆ. ಕೇರಳದ ಅಹಿಂದ ಮತಗಳು ಕಾಂಗ್ರೆಸ್ಗೆ ವಿರುದ್ಧದ ಆತಂಕ ಇದೆ. ಹೀಗಾಗಿ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿರುವಂತಹ ವೇಣುಗೋಪಾಲ್ ಕೇರಳ ಎಲೆಕ್ಷನ್ ವರೆಗೂ ಕೂಡ ಸಿದ್ದರಾಮಯ್ಯರ ಸೀಟ್ ಭದ್ರನ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಡಿಸಿಎಂ ಶಿವಕುಮಾರ್ ಸಿಎಂ ಕನಸಿಗೆ ಕೆಸಿ ವೇಣುಗೋಪಾಲ್ ಅಡ್ಡಗಾಲು ಹಾಕಿದ್ರ ಅನ್ನೋ ಪ್ರಶ್ನೆ. ಕೇರಳ ಎಲೆಕ್ಷನ್ ವರೆಗೂ ಕೂಡ ಸಿದ್ದರಾಮಯ್ಯ ಸೀಟ್ ಭದ್ರವಾಗಿರುತ್ತಾ? ಕೇರಳ ಎಲೆಕ್ಷನ್ ಇದೆ, ಅಲ್ಲಿ ಈ ಕೆಸಿ ವೇಣುಗೋಪಾಲ್ ಒಂದು ರೀತಿಯಾಗಿ ಸಿದ್ದರಾಮಯ್ಯ ಅವರನ್ನ ಏನಾದರೂ ಸಿಎಂ ಪಟ್ಟದಿಂದ ಕೆಳಗಿಳಿಸಿದ್ರೆ ಅಹಿಂದ ಮತಗಳ ಮೇಲೆ ಏನಾದರೂ ಪರಿಣಾಮ ಬೀಳುತ್ತಾ ಅನ್ನೋ ಒಂದು ಆತಂಕ ಕಾಡ್ತಾ ಇದೆ. ಹೀಗಾಗಿ ಡಿಸಿಎಂ ಶಿವಕುಮಾರ್ ಅವರ ಸಿಎಂ ಆಸೆಗೆ ಏನಾದರೂ ತಣ್ಣೀರೆರಚಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿದ್ದಾರೆ ವೇಣುಗೋಪಾಲ್. ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಇದು? ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಮುಂದೆ ಯಾವ ರೀತಿಯಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಏನೆಲ್ಲ ತೊಂದರೆ ಆಗುತ್ತೆ, ಎಲ್ಲವನ್ನ ಕೂಡ ರಾಹುಲ್ ಗಾಂಧಿ ಬಳಿ ವಿವರಣೆ ಮಾಡಿದ್ದಾರೆ. ಕೇರಳ ಸಿಎಂ ಸ್ಥಾನದ ಮೇಲೆ ಈಗಾಗಲೇ ಕೆಸಿ ವೇಣುಗೋಪಾಲ್ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಕೇರಳದಲ್ಲಿ ವಿಧಾನಸಭಾ ಚುನಾವಣೆ ಇನ್ನೇನು ಬರುತ್ತೆ, ಆ ಎಲೆಕ್ಷನ್ ನಲ್ಲಿ ಏನಾದ್ರೂ ಈ ರಾಜ್ಯದಲ್ಲಿ ಆಗ್ತಾ ಇರುವಂತಹ ಈ ಕುರ್ಚಿ ಫೈಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದ್ ವೇಳೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಅಧಿಕಾರದಿಂದ ಕೆಳಗಿಳಿಸಿ ಡಿಸಿಎಂ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ರೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ? ಈಗಾಗಲೇ ಬಿಹಾರ ಎಲೆಕ್ಷನ್ ನಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಮಕಾಡೆ ಮಲಗ್ತು ಅನ್ನೋದು ಈಗಾಗಲೇ ಕಾಂಗ್ರೆಸ್ಗೆ ಒಂದು ಪಾಠವಾಗಿದೆ. ಹೀಗಾಗಿ ಈ ಒಂದು ಬದಲಾವಣೆಯನ್ನ ಏನಾದರೂ ಮಾಡಿದ್ರೆ ಅಹಿಂದ ಮತಗಳಿಂದ ಯಾವ ರೀತಿಯಾಗಿ ತೊಂದರೆಯಾಗುತ್ತೆ ಅನ್ನೋದನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡಿದ್ದಾರೆ ಅಂತ ಕಾಣಿಸುತ್ತೆ. ಹೀಗಾಗಿ ಡಿಸಿಎಂ ಶಿವಕುಮಾರ್ ಅವರ ಒಂದು ಸಿಎಂ ಕನಸೇನಿತ್ತಲ್ಲ, ಆ ಒಂದು ಕನಸಿಗೆ ವೇಣುಗೋಪಾಲ್ ಏನಾದರೂ ಅಡ್ಡಗಾಲು ಹಾಕಿದ್ರ ಅನ್ನೋ ರೀತಿಯಾಗಿ ಚರ್ಚೆ ನಡೀತಾ ಇದೆ. ಅದರ ಜೊತೆಗೆ ನಾಳೆ ಸಿಡಬ್ಲ್ಯೂಸಿ ಸಭೆ ಇದೆ. ಆ ಒಂದು ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಭಾಗಿಯಾಗ್ತಾರೆ. ಆದರೆ ಡಿಸಿಎಂ ಶಿವಕುಮಾರ್ಗೆ ಈ ಒಂದು ಸಭೆಗೆ ಆಹ್ವಾನ ಇಲ್ಲ. ಮತ್ತೊಂದು ಕಡೆ ಡಿಕೆಶಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಬೇಕು ಅಂತ ಕಾಯ್ತಾ ಇದ್ದಾರೆ. ಆದರೆ ಅವಕಾಶ ಮಾತ್ರ ಇನ್ನೂ ಕೂಡ ಸಿಗ್ತಾ ಇಲ್ಲ. ಯಾವಾಗ ಹೈಕಮಾಂಡ್ ನಾಯಕರು ನಮ್ಮನ್ನ ಕರೀತಾರೆ ಅಂತ ಡಿಸಿಎಂ ಶಿವಕುಮಾರ್ ಎದುರು ನೋಡ್ತಾ ಇದ್ದಾರೆ. ಇನ್ನೂ ಕೂಡ ಅವಕಾಶ ಸಿಗ್ತಾ ಇಲ್ಲ. ಯಾವಾಗ ಸಿಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಮತ್ತೊಂದು ಕಡೆ ಈ ರೀತಿಯಾಗಿ ಬೆಳವಣಿಗೆ ನಡೀತಾ ಇದೆ. ಕೇರಳದಲ್ಲಿ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ. ಅಲ್ಲಿ ಕೂಡ ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನ್ ಇದೆ. ಆ ಎಲೆಕ್ಷನ್ ನಲ್ಲಿ ಕೆಸಿ ವೇಣುಗೋಪಾಲ್ ಸಿಎಂ ಆಕಾಂಕ್ಷಿಯಾಗಿರೋದು. ಅಲ್ಲಿ ಏನಾದ್ರೂ ಈ ರಾಜ್ಯದಲ್ಲಿ ಸಿಎಂ ಬದಲಾವಣೆ ಮಾಡಿದ್ರೆ ಅಹಿಂದ ಮತಗಳು ಅಲ್ಲಿ ಏನಾದ್ರೂ ಕನ್ವರ್ಟ್ ಆಗುತ್ತಾ, ಏನಾದ್ರೂ ತೊಂದರೆ ಆಗುತ್ತಾ ಅನ್ನೋ ಆತಂಕದಲ್ಲಿದ್ದಾರೆ. ಹೀಗಾಗಿ ರಾಹುಲ್ ಗಾಂಧಿಗೆ ಮನವರಿಕೆಯನ್ನು ಮಾಡಿಕೊಟ್ಟಿದ್ದಾರೆ. ಸಿಎಂ ಬದಲಾವಣೆ ಮಾಡಿದ್ರೆ ಈ ರೀತಿಯಾಗಿ ಸಮಸ್ಯೆ ಆಗುತ್ತೆ ಅಂತ. ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಈಗ ಒಂದು ಕಡೆ ಈಗಾಗಲೇ ಡಿಸಿಎಂ ಶಿವಕುಮಾರ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಬೇಕು ಅಂತ ತುದಿಗಾಲಲ್ಲಿ ನಿಂತಿರೋದು. ಮತ್ತೊಂದು ಕಡೆ ನಾಳೆ ನಡೆಯುವಂತಹ ಸಿಡಬ್ಲ್ಯೂಸಿ ಸಭೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಆಹ್ವಾನ ಇದೆ. ಮತ್ತೊಂದು ಕಡೆ ಈ ಕೆಸಿ ವೇಣುಗೋಪಾಲ್ ಅವರು ಈ ರಾಹುಲ್ ಗಾಂಧಿ ಅವರಿಗೆ ಮನವರಿಕೆ ಮಾಡಿ ಈ ಸಿಎಂ ಏನು ಡಿಸಿಎಂ ಶಿವಕುಮಾರ್ ಅವರಿಗೆ ಈ ಸಿಎಂ ಸ್ಥಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಡ್ಗಾಲ್ ಹಾಕಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯಕ್ಕೆ ಏನ್ ನಡೀತಾ ಇದೆ ಅಂತ? ಮೊದಲನೇದಾಗಿ ಸ್ವಾರ್ಥದ ರಾಜಕಾರಣ ಅಂತ ಹೇಳುವಂತ ಮಾತನ್ನ ಗಮನಿಸಬೇಕಾಗಿದೆ. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಅವರು ಸಿಎಂ ಆಗಿ ಮುಂದುವರಿಬೇಕು ಅಂತಿದೆ. ಮತ್ತೊಂದು ಕಡೆಗೆ ಡಿಕೆ ಶಿವಕುಮಾರ್ ಅವರಿಗೆ ಅವರು ಸಿಎಂ ಆಗಬೇಕು ಅನ್ನೊಂದು ಆಸೆ ಇದೆ. ಈ ಕಾರಣದಿಂದ ಕಳೆದ ಅನೇಕ ತಿಂಗಳುಗಳಿಂದ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡುವಂತ ಪ್ರಯತ್ನ ಮಾಡ್ತಿದ್ರು ಕೂಡ ವರಿಷ್ಠರು ಡಿಕೆ ಶಿವಕುಮಾರ್ ಅವರನ್ನ ವೈಯಕ್ತಿಕವಾಗಿ ಖುದ್ದಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಅದರ ಬದಲಾಗಿ ಈ ವೋಟ್ ಚೋರಿ ಕ್ಯಾಂಪೇನ್ ಸಂದರ್ಭದಲ್ಲಿ ಮಾತ್ರ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟಿರೋದನ್ನು ಗಮನಿಸಿದ್ದೇವೆ. ಇದೇ ವಿಚಾರದಲ್ಲಿ ನಿನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಡಿಸಿಎಂ ಶಿವಕುಮಾರ್ ಅವರು ಭೇಟಿ ಮಾಡಿದರೆ ಸುಮಾರು ಅರ್ಧ ಗಂಟೆಗಳ ಚರ್ಚೆ ಮಾಡಿದ್ದಾರೆ. ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನವೆಂಬರ್ ನಂತರ ಅಥವಾ 1-2.5 ವರ್ಷದ ನಂತರ ಬದಲಾವಣೆ ಮಾಡುವಂತ ಭರವಸೆಯನ್ನ ನೀಡಲಾಗಿತ್ತು. ಆದ್ರೆ ಈಗ 2.5 ವರ್ಷ ಮುಕ್ತಾಯವಾಗಿದ್ರು ಕೂಡ ಯಾವುದೇ ವಿಚಾರವನ್ನ ಹೈಕಮಾಂಡ್ ಮಾತಾಡ್ತಿಲ್ಲ. ರಾಹುಲ್ ಗಾಂಧಿರವರು ಕೂಡ ಸಮಯವನ್ನ ನೀಡ್ತಿಲ್ಲ. ಈ ಕಾರಣದಿಂದ ನೀವು ಹೈಕಮಾಂಡ್ ಆಗಿರೋದ್ರಿಂದ, ಎಐಸಿಸಿ ಅಧ್ಯಕ್ಷರಾಗಿರೋದ್ರಿಂದ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಈ ವಿಚಾರವನ್ನು ತಂದು ಭೇಟಿಗೆ ಅವಕಾಶವನ್ನ ಮಾಡಿಸ್ಕೊಡಿ ಅನ್ನೊಂದು
ಮನವಿಯನ್ನ ಅವ್ರ ಮುಂದೆ ಇಟ್ಟಿರುವಂತದ್ದು ಮೊದಲನೇ ಪಾಯಿಂಟ್ ಆಗುತ್ತೆ. ಎರಡನೇ ಪಾಯಿಂಟ್ ಸಿಡಬ್ಲ್ಯೂಸಿ ಮೀಟಿಂಗ್ ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಆಹ್ವಾನ ಇದೆ, ಆದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ ಒಂದು ವಿಚಾರವಾಗಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ನಿಂದ ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ನಾಯಕರಿಗೆ ಆಹ್ವಾನ ಬರುತ್ತೆ ಆ ನಾಯಕರು ಮಾತ್ರ ಹೋಗ್ತೇವೆ, ಒಂದ್ ವೇಳೆ ಆಹ್ವಾನ ನನಗೂ ಬಂತು ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಒಂದು ಅಂಶ ಇಲ್ಲಿ ಕ್ಲಾರಿಫೈ ಆಗ್ಬೇಕಾಗಿರುವಂತದ್ದು, ಸಿಡಬ್ಲ್ಯೂಸಿಗೆ ಸಿಎಂ ರವರಿಗೆ ಆಹ್ವಾನ ಇರೋದ್ರಿಂದ ಸಿಎಂ ರವರು ಹೋಗ್ತಿರುವಂತದ್ದು, ಡಿಸಿಎಂ ರವರಿಗೆ ಆಹ್ವಾನ ಇಲ್ಲದೆ ಇರೋದ್ರಿಂದ ಬೇರೆ ವಿಚಾರದಲ್ಲಿ ಆಹ್ವಾನ ಬಂದಂತ ಸಂದರ್ಭದಲ್ಲಿ ಅವರು ಹೋಗ್ತಾರೆ ಅನ್ನೋದು ನೀವು ಗಮನಿಸಬೇಕಾಗಿರುವಂತದ್ದು. ಮತ್ತೊಂದ್ ಕಡೆಗೆ ರಾಜ್ಯದ ಉಸ್ತುವಾರಿ ಆಗಿರುವಂತ ಕೆ.ಸಿ. ವೇಣುಗೋಪಾಲ್ ಅವರು ಈಗ ಮೇ ಅಥವಾ ಜೂನ್ ನಲ್ಲಿ ನಡೆಯುವಂತ ಎಲೆಕ್ಷನ್ ನಲ್ಲಿ, ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಕೇರಳದಲ್ಲಿ ನಡೆಯುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಈಗ ರಾಜ್ಯದಲ್ಲಿ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಸಿಎಂ ಕ್ಯಾಂಡಿಡೇಟ್ ನ ಮೇಲಕ್ಕೆ ಏರಿಸಂತ ಸಂದರ್ಭದಲ್ಲಿ ಒಂದಿಷ್ಟು ಮತ ಬ್ಯಾಂಕ್ ಲಾಸ್ ಆಗುವಂತ ಚಾನ್ಸಸ್ ಇರುವಂತದ್ದು. ಅಂದ್ರೆ ಅಸ್ಪೃಶ್ಯರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ನೆರೆ ರಾಜ್ಯವಾಗಿರುವಂತಹ ಕೇರಳದವರು ಕರ್ನಾಟಕದ ರಾಜಕಾರಣವನ್ನ ಕೂಡ ನೋಡ್ತಿರ್ತಾರೆ. ಕಾಂಗ್ರೆಸ್ ಪಕ್ಷ ಒಬ್ಬ ನಾಯಕನನ್ನ ಇಳಿಸಿ ಇನ್ನೊಬ್ಬನನ್ನ ಗದ್ದುಗೆ ಏರಿಸುವ ಅನ್ನೋ ಒಂದು ವಿಚಾರವನ್ನೇನಾದ್ರೂ ಕೇರಳದ ಮತದಾರರು ನೋಡಿದ್ರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದು ಅಲ್ಲದೆ ಕೆ.ಸಿ. ವೇಣುಗೋಪಾಲ್ ಅವರು ತಾನು ಸಿಎಂ ಆಗಬೇಕು ಅನ್ನೋ ಒಂದು ಕನಸನ್ನು ಕಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೇರಳ ರಾಜ್ಯಕ್ಕೆ ನಮ್ಮ ರಾಜ್ಯದ ರಾಜಕಾರಣ ಅಡ್ಡಗಾಲ ಆಗಬಾರ್ದು ಅಥವಾ ಯಾವುದೇ ರೀತಿಯ ಹೊಡೆತವನ್ನ ನೀಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇರೋದ್ರಿಂದ ಈ ಸದ್ದ ಮಟ್ಟಿಗೆ ಸಿದ್ದರಾಮಯ್ಯನವರ ಬದಲಾವಣೆ ಬೇಡ, ಇದು ಇವ್ರನ್ನೇ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಮನವರಿಕೆಯನ್ನ ಹೈಕಮಾಂಡ್ಗೆ ಮಾಡಿರೋದ್ರಿಂದ ಇದು ಯಾವ ರೀತಿ ಮುಂದುವರಿತೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಸಂಕ್ರಾಂತಿಯ ನಂತರ ಯಾವೆಲ್ಲ ಹೆಜ್ಜೆಗಳನ್ನ ಮುಂದಿಡ್ತಾರೆ ಅಂತ ನೋಡ್ಬೇಕಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ. ಶಿವಕುಮಾರ್ ಅವರಿಗೆ ಆಹ್ವಾನ ಇಲ್ಲ ಒಂದು ವಿಚಾರವಾಗಿ ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಹೈಕಮಾಂಡ್ ನಿಂದ ಯಾವ್ಯಾವ ವಿಚಾರಕ್ಕೆ ಯಾವ್ಯಾವ ನಾಯಕರಿಗೆ ಆಹ್ವಾನ ಬರುತ್ತೆ ಆ ನಾಯಕರು ಮಾತ್ರ ಹೋಗ್ತೇವೆ, ಒಂದ್ ವೇಳೆ ಆಹ್ವಾನ ನನಗೂ ಬಂತು ಅಂದ್ರೆ ನಾನು ಹೋಗ್ತೀನಿ ಅಂತ ಹೇಳಿದ್ರು. ಅಲ್ಲಿಗೆ ಒಂದು ಅಂಶ ಇಲ್ಲಿ ಕ್ಲಾರಿಫೈ ಆಗ್ಬೇಕಾಗಿರುವಂತದ್ದು, ಸಿಡಬ್ಲ್ಯೂಸಿಗೆ ಸಿಎಂ ರವರಿಗೆ ಆಹ್ವಾನ ಇರೋದ್ರಿಂದ ಸಿಎಂ ರವರು ಹೋಗ್ತಿರುವಂತದ್ದು, ಡಿಸಿಎಂ ರವರಿಗೆ ಆಹ್ವಾನ ಇಲ್ಲದೆ ಇರೋದ್ರಿಂದ ಬೇರೆ ವಿಚಾರದಲ್ಲಿ ಆಹ್ವಾನ ಬಂದಂತ ಸಂದರ್ಭದಲ್ಲಿ ಅವರು ಹೋಗ್ತಾರೆ ಅನ್ನೋದು ನೀವು ಗಮನಿಸಬೇಕಾಗಿರುವಂತದ್ದು. ಮತ್ತೊಂದ್ ಕಡೆಗೆ ರಾಜ್ಯದ ಉಸ್ತುವಾರಿ ಆಗಿರುವಂತ ಕೆ.ಸಿ. ವೇಣುಗೋಪಾಲ್ ಅವರು ಈಗ ಮೇ ಅಥವಾ ಜೂನ್ ನಲ್ಲಿ ನಡೆಯುವಂತ ಎಲೆಕ್ಷನ್ ನಲ್ಲಿ, ಅಂದ್ರೆ ವಿಧಾನಸಭೆ ಎಲೆಕ್ಷನ್ ಕೇರಳದಲ್ಲಿ ನಡೆಯುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನ ಈಗ ರಾಜ್ಯದಲ್ಲಿ ಕೆಳಗಿಳಿಸಿ ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಸಿಎಂ ಕ್ಯಾಂಡಿಡೇಟ್ ನ ಮೇಲಕ್ಕೆ ಏರಿಸಂತ ಸಂದರ್ಭದಲ್ಲಿ ಒಂದಿಷ್ಟು ಮತ ಬ್ಯಾಂಕ್ ಲಾಸ್ ಆಗುವಂತ ಚಾನ್ಸಸ್ ಇರುವಂತದ್ದು. ಅಂದ್ರೆ ಅಸ್ಪೃಶ್ಯರಾಗಿರ್ಬೋದು, ಹಿಂದುಳಿದವರಾಗಿರ್ಬೋದು, ದಲಿತರಾಗಿರ್ಬೋದು, ನೆರೆ ರಾಜ್ಯವಾಗಿರುವಂತಹ ಕೇರಳದವರು ಕರ್ನಾಟಕದ ರಾಜಕಾರಣವನ್ನ ಕೂಡ ನೋಡ್ತಿರ್ತಾರೆ. ಕಾಂಗ್ರೆಸ್ ಪಕ್ಷ ಒಬ್ಬ ನಾಯಕನನ್ನ ಇಳಿಸಿ ಇನ್ನೊಬ್ಬನನ್ನ ಗದ್ದುಗೆ ಏರಿಸುವ ಅನ್ನೋ ಒಂದು ವಿಚಾರವನ್ನೇನಾದ್ರೂ ಕೇರಳದ ಮತದಾರರು ನೋಡಿದ್ರೆ ಅಲ್ಲಿಯೂ ಕೂಡ ಕಾಂಗ್ರೆಸ್ಗೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಅದು ಅಲ್ಲದೆ ಕೆ.ಸಿ. ವೇಣುಗೋಪಾಲ್ ಅವರು ತಾನು ಸಿಎಂ ಆಗಬೇಕು ಅನ್ನೋ ಒಂದು ಕನಸನ್ನು ಕಂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ಕೇರಳ ರಾಜ್ಯಕ್ಕೆ ನಮ್ಮ ರಾಜ್ಯದ ರಾಜಕಾರಣ ಅಡ್ಡಗಾಲ ಆಗಬಾರ್ದು ಅಥವಾ ಯಾವುದೇ ರೀತಿಯ ಹೊಡೆತವನ್ನ ನೀಡಬಾರ್ದು ಅನ್ನೋ ಲೆಕ್ಕಾಚಾರದಲ್ಲೂ ಕೂಡ ಇರೋದ್ರಿಂದ ಈ ಸದ್ದ ಮಟ್ಟಿಗೆ ಸಿದ್ದರಾಮಯ್ಯನವರ ಬದಲಾವಣೆ ಬೇಡ, ಇದು ಇವ್ರನ್ನೇ ಕಂಟಿನ್ಯೂ ಮಾಡೋಣ ಅನ್ನೋ ಒಂದು ಮನವರಿಕೆಯನ್ನ ಹೈಕಮಾಂಡ್ಗೆ ಮಾಡಿರೋದ್ರಿಂದ ಇದು ಯಾವ ರೀತಿ ಮುಂದುವರಿತೆ, ಡಿಸಿಎಂ ಡಿ ಕೆ ಶಿವಕುಮಾರ್ ಸಂಕ್ರಾಂತಿಯ ನಂತರ ಯಾವೆಲ್ಲ ಹೆಜ್ಜೆಗಳನ್ನ ಮುಂದಿಡ್ತಾರೆ ಅಂತ ನೋಡ್ಬೇಕಾಗಿದೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮೆಲ್ಲ ಮಾಹಿತಿಗೆ.